ಹಾಯ್ ಗಾಯ್ಸ್, ವೆಲ್ಕಮ್ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ ಪವನಾಯ್ಡು. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ, ನೈಟ್ ಆಗೋಯಿತ್ತು. ಹಾಗಾಗಿ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ, ಈಗ ಇಷ್ಟು ಗಲೀಜಾಗಿದೆಯಾ. ಇವಾಗ ನಾಳೆ ಎಲ್ಲ ಒಂದೊಂದೇ ತೆಗೆದು ಕ್ಲೀನ್ ಮಾಡಿ ನೀಟ್ ಮಾಡಿ ಜೋಡಿಸ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ಮಾಡಲೇಬೇಕು. ನೋಡಿ, ನಮ್ಮ ಪಾಪು ಫ್ರಿಜ್ ಡೋರ್ ತೆಗಿತಾನೆ, ವಾಷಿಂಗ್ ಮಿಷಿನ್ ಡೋರ್ ತೆಗಿತಾನೆ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಹಾಗಾಗಿ ನೋಡಿ, ನಂದು ಫ್ರಿಜ್ಜು ನೋಡಿಬಿಟ್ರೆ ಯಾರ ಮನೆಯಲ್ಲೂ ಫ್ರಿಜ್ಜು ಹೀಗೆ ಇಟ್ಕೊಳ್ಳಲ್ಲ, ನಾನೊಬ್ಬಳೇ ಹೀಗೆ ಇಟ್ಕೊಂಡಿರೋದು. ಅದು ಪಾಪು, ಎರಡನೇ ಪಾಪು ಆದಾಗಿಂದ ತುಂಬ ಗಲೀಜಾಗಿದ್ದೀನಿ, ವರ್ಸ್ಟ್ ಆಗಿಬಿಟ್ಟಿದೆ ನಮ್ಮ ಮನೆಯೆಲ್ಲ. ಹಂಗಾಗಿ ಕ್ಲೀನ್ ಮಾಡ್ಕೋಬೇಕು, ಎಲ್ಲದನ್ನು ತೆಗೆದು ನೀಟಾಗಿ. ಹಾಗಾಗಿ ಕ್ಲೀನು ನಾನು ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಾದರೂ ಮಾಡಬೇಕಲ್ವಾ, ಅಡುಗೆ ಏನಾದರೂ ಅಂತೇಳಿ ಅನ್ನ ಸಾರು ಎಲ್ಲ ಇದೆ. ಆದರೆ ನನ್ನ ಮಗ, ಅಮ್ಮ ನನಗೆ ಇವತ್ತು ಏನಾದರೂ ಬೇರೆ ಮಾಡಿಕೊಡಿ ಪ್ಲೀಸ್, ನನಗಿದು ಅನ್ನ ರೈಸ್ ಮಾತ್ರ ಬೇಡ ಅಂದ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗಲೇ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ಅಡುಗೆ ರೂಮು ಎಲ್ಲ ನೀಟ್ ಮಾಡ್ಕೋಬೇಕು. ಹಾಗಾಗಿ ಇವಾಗ ಬನ್ನಿ, ರೊಟ್ಟಿ ಅದರಲ್ಲಿ 4 ಕಪ್ ನೀರು ಹಾಕ್ಕೊಂಡೆ. ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಮಾಡಿ ರೊಟ್ಟಿಗೆ ನೀರು ಇಟ್ಕೊಂಡು 4 ಕಪ್ ನೀರು ಹಾಕ್ಕೊಂಡೆ. ಎಲ್ಲ ನೀರೆಲ್ಲ ಹಾಕ್ಕೊಂಡು ಆಯಿತು. ರೊಟ್ಟಿ ಏನಾದರೂ ಒಂದು ರೂಢಿ ಮಾಡಬೇಕಲ್ವ ನೈಟ್ ಹೊತ್ತು. ಜಾಸ್ತಿ ಚಪಾತಿ ಮಾಡ್ತೀನಿ ನಾನು. ಇವತ್ತು ನನ್ನ ಮಗ ಕೇಳಿದ, ಕಾಳು ಸಾರು ತುಂಬ ಚೆನ್ನಾಗಾಗಿದೆ ಮಮ್ಮಿ, ನನಗೆ ಪ್ಲೀಸ್ ರೊಟ್ಟಿ ಮಾಡಿಕೊಡಿ ಅಂತ ಹೇಳ್ದ. ಹೆಸರು ಕಾಳು ಆಲೂಗಡ್ಡೆ ಹಾಕಿ ನಾನು ಮಸಾಲೆ ಇಟ್ಟು ಸಾರು ಮಾಡಿದ್ದೆ. ಹಾಗಾಗಿ ನಮ್ಮ ಮನೇಲಿ ಇಷ್ಟಪಡ್ತಾರೆ ಆ ಥರ ಎಲ್ಲ ಮಾಡಿದ್ರೆ. ಈಗ ನೋಡಿ, ನೀರು ಕುದಿಯೋಕ್ಕಾಯಿತು. ಅದಕ್ಕೆ ನಾನಿವಾಗ 2 ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ತೀನಿ. 4 ಕಪ್ಪಿಗೆ 2.5 ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ತೀನಿ. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು. ರೊಟ್ಟಿ ತುಂಬ ಗಲೀಜು ಮಾಡ್ತಾಯಿದ್ದೀನಿ. ಗಲೀಜು ಅಂದರೆ ಏನು ಗೊತ್ತಾ, ಎಲ್ಲ ಅಲ್ಲಲ್ಲೇ ಇಟ್ಕೊಂಡು ಹೆಂಗೆ ಬೇಕು ಹಂಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಚಿಕ್ಕವನಿರೋದ್ರಿಂದ ಅದು ಎಳಿಯೋದು ಇದು ಎಳಿಯೋದು, ಒಂದಿಟ್ಟರೆ ಇನ್ನೊಂದು ತಗೊಳ್ಳೋದು ತುಂಬ ಇದು ಮಾಡ್ತಾನೆ. ಹಾಗಾಗಿ ಏನು ಮಾಡ್ತೀನಿ, ಅರ್ಜೆಂಟಿಗೆ ಆಗ್ಬಿಡ್ಬೇಕಲ್ಲ. ಈಗ ದೊಡ್ಡವನು ಟ್ಯೂಷನಿಂದ ಬಂದುಬಿಡ್ತಾನೆ, ಅವನಿಗೆ ಅಷ್ಟೊತ್ತಿಗೆ ನಾನು ಕೊಟ್ಬಿಡ್ಬೇಕು. ಏನಾದರೂ ಒಂದು ತಿಂಡಿ ಮಾಡಿ ಕೊಟ್ಬಿಟ್ಟು ಮಲಗಿಸ್ಬಿಟ್ರೆ ಸುಮ್ಮನೆ ಅವನು ಮಲಗ್ತಾನಲ್ವ. ಹಾಗಾಗಿ ಮಾಡ್ತಾಯಿದ್ದೀನಿ. ನನ್ನ ಮಗ ಚಿಕ್ಕವನಿಗೂ ರೊಟ್ಟಿ, ಚಪಾತಿ, ದೋಸೆ, ಪೂರಿ, ಆಮೇಲೆ ಇಡ್ಲಿ, ಮಸಾಲೆ ಪೂರಿ, ಆಲೂ ಪರೋಟ, ಆಲೂ ಚಪಾತಿ, ಆಲೂ ಪೂರಿ ಇವೆಲ್ಲ ತುಂಬ ಇಷ್ಟ. ಹಾಗಾಗಿ ಅದೇ ಜಾಸ್ತಿ ನಾನು ಮಾಡೋದು, ತಿಂತಾನೆ. ಹಾಗಾಗಿ ರೈಸ್ ಐಟಮ್ ನಾನು, ನನ್ನ ಮಗ ಚಿಕ್ಕವನು ರೈಸ್ ಐಟಮ್ ಕಮ್ಮಿ. ನೋಡಿ, ಸ್ವಲ್ಪ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳೋರು ಹಾಕೋಬೋದು. ನಾನು ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿದೈತೆ. ಕೈಗೆ ಅಂಟ್ತಾ ಇಲ್ಲ, ಇಟ್ಟು ಮಾಡ್ಕೊಳ್ಳೋಕ್ಕೆ ಸರಿ ಆಗುತ್ತೆ. ಹಾಕ್ಕೊಳ್ಳೋರು ಹಾಕ್ಕೋಬೋದು ತುಪ್ಪ, ಬೇಡ ಅನ್ನೋದು ಸ್ಕಿಡ್ ಮಾಡ್ಕೋಬೋದು. ನಾನು ಯಾವಾಗಲೂ ಹಾಕ್ತೀನಿ ಸ್ವಲ್ಪ ತುಪ್ಪ. ಮತ್ತು ಜಾಮೂನು ಮಾಡೋತ್ತಿಗೂ ಸ್ವಲ್ಪ ನಾನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಜಾಮೂನು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಜಾಮೂನಿಗೂ ನಾನು ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ರೆಡಿ ಆಯಿತು. ಕವರಿಗೆ ನಮ್ಮ ಪ್ಲೇಟ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಕೊಂಡು ಇಟ್ಟನ್ನು ಹಾಗೆ ರೊಟ್ಟಿನ ಅವ್ನು ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸಿಟ್ಟಲ್ಲಿ ಬಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಹಾಗಾಗಿ ಅರ್ಜೆಂಟ್ ಕೈಯಲ್ಲೂ ತಡ್ತೀನಿ, ಆಮೇಲೆ ಲಟ್ಟಣಿಕೆಯಲ್ಲೂ ಲಟ್ಟಿಸ್ತೀನಿ, ಆಮೇಲೆ ಮಿಷಿನಲ್ಲಿ ಮಾಡ್ತೀನಿ. ಆಮೇಲೆ ಅಷ್ಟೇ ಬರೋದು, ಇನ್ನು ಜಾಸ್ತಿ ಬರೋಲ್ಲ ನನಗೆ. ನೋಡಿ, ರೊಟ್ಟಿ ಆಯಿತು. ಸಾಫ್ಟಾಗಿದೆ, ತುಂಬ ಸಾಫ್ಟಾಗಿದೆ ರೊಟ್ಟಿ. ಮಿಕ್ಚರ್ ಇದೆ, ಪಪ್ಪಾಯ ಇದೆ, ಸಾಂಬಾರಿದೆ, ಆಮೇಲೆ ಅನ್ನ ಇದೆ, ಇನ್ನೊಂದು ರೊಟ್ಟಿ ಹಾಕ್ತಾ ಇದೆ. ಚಿಕ್ಕ ಪುಟ್ಟ ರೊಟ್ಟಿ ನಮ್ಮ ಮನೇಲಿ. ಓಕೆ, ಎಲ್ಲರಿಗೂ ಬಂದಿಲ್ಲ, ಯಾಕಂದರೆ ನನ್ನ ಮಗನ